ಎವ್ರಿವನ್, ನಾನು ನಿಮ್ಮ ಪ್ರೀತಿಯ ಸಹನಾ. ಫ್ರೆಂಡ್ಸ್, ಇವತ್ತು ಒಂದು ಗುಡ್ ಇನ್ಫಾರ್ಮೇಷನ್ ಮತ್ತು ನಿಮಗೆ ಒಂದು ನಮ್ಮ ಅರಸೀಕೆರೆಯಲ್ಲಿ ಇರುವಂಥ ತಿರುಪತಿ ಬೆಟ್ಟದ ಬಗ್ಗೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾವೀಗ ಹೋಗ್ತಾ ಇರೋವಂಥ ರೋಡು ಉಳಿಯಾರ್ ರೋಡು. ಅರಸೀಕೆರೆಯಲ್ಲಿ ಬಂದು ಉಳಿಯಾರ್ ರೋಡ್ ಯಾವುದಂತ ಕೇಳಿದ್ರೆ ಯಾರು ಬೇಕಾದರೂ ಹೇಳ್ತಾರೆ. ಹಾಗೆ ನಾವೀಗ ಹೋಗ್ತಾ ಇದ್ದೀವಲ್ಲ, ಅದೇ ಲೆಫ್ಟ್ ಸೈಡಲ್ಲಿ ನಮಗೆ ಶಿವಾಲಯ ದೇವಸ್ಥಾನ ಸಿಗುತ್ತೆ. ಸೊ ನೋಡಿ, ಇದೇ ಶಿವಾಲಯ ದೇವಸ್ಥಾನ. ಅದನ್ನು ಕೂಡ ರೆಕಾರ್ಡ್ ಮಾಡೋದಕ್ಕೆ ನಾನು ಇನ್ನೊಂದು ದಿನ ಟ್ರೈ ಮಾಡ್ತೀನಿ. ಆದರೆ ಸೊ ಲೆಫ್ಟ್ ಸೈಡಲ್ಲಿದೆ ಉಳಿಯಾರ್ ರೋಡಲ್ಲಿ. ಸೊ ಇದೇ ಸ್ಟ್ರೈಟ್ ರೋಡಲ್ಲಿ ಹೋದರೆ ನಮಗೆ ತಿರುಪತಿ ದೇವಸ್ಥಾನದ್ದು ಸಿಗುತ್ತೆ ಇದೇ ರೋಡಲ್ಲಿ. ಸೊ ಇವತ್ತು ಅಂದರೆ ನಮಗೆ ಲಾಸ್ಟು ಗುರುವಾರ ನಮಗೆ ತಿರುಪತಿ ಮಾಲೇಕಲ್ ತಿರುಪತಿದು ಜಾತ್ರೆ ಇದ್ದಿತ್ತು. ಸೊ ಹಾಗಾಗಿ ಆ ಕಾರಣ ನಾನು ನಮ್ಮ ಮನೆಯವರು ಹೋಗಿದ್ವಿ. ಸೊ ಅದ್ರದ್ದೊಂದು ವಿಡಿಯೋ ಮಾಡೋಣ ಅಂತ ಹೇಳಿಬಿಟ್ಟು ರೋಡ್ ಸಮೇತನ ಮಾಡಿದ್ದೀನಿ ನಾನು. ಸೊ ನಾವೀಗ ಹೋಗ್ತಾ ಇರೋದು ಹುಳಿಯಾರ್ ರೋಡಲ್ಲಿ. ಸೊ ಇಲ್ಲಿಂದ ನಮಗೆ ಒಂದು 2 ಕಿಲೋಮೀಟರ್ಸ್ ಇದೆ ಅಷ್ಟೇ. ಸೊ ಇದನ್ನು ನಾವು ಮಾಲೇಕಲ್ ತಿರುಪತಿ ದೇವಾಲಯ, ಇದನ್ನು ನಾವು ಶ್ರೀ ವೆಂಕಟರಮಣ ಸ್ವಾಮಿಗೆ ಸಮರ್ಪಿತವಾಗಿದೆ ಅಂತ ಹೇಳಿ ಕೂಡ ಹೇಳ್ತೀವಿ. ಮತ್ತು ಇದು ಅರಸೀಕೆರೆ ಬಳಿ ಇರುವಂಥ ಮಾಲೇಕಲ್ನಲ್ಲಿದೆ, ಹಾಸನ ಜಿಲ್ಲೆಯಲ್ಲಿರೋ ಅರಸೀಕೆರೆನಲ್ಲಿ. ಕರ್ನಾಟಕದಲ್ಲಿ ಇದರಲ್ಲಿ ದಂತಕಥೆಗಳ ಪ್ರಕಾರ ಋಷಿ ವಸಿಷ್ಠರು ಇಲ್ಲಿ ಬಾಲಾಜಿ ಅಥವಾ ವೆಂಕಟೇಶ್ವರ ಸ್ವಾಮಿ ಅಂತ ಕರಿತೀವಿ, ಅವ್ರನ್ನ ಪ್ರಾರ್ಥಿಸಿದರು ಅಂತ ಹೇಳ್ತೀವಿ ಈ ಬೆಟ್ಟದಲ್ಲಿ. ಮತ್ತು ಇಲ್ಲಿಯ ಭಗವಂತನ ದರ್ಶನ ಪಡೆದರು. ಈ ದೇವಾಲಯವು ಅರಸೀಕೆರೆಯಿಂದ ಸುಮಾರು 2 ಕಿಲೋಮೀಟರ್ ದೂರದಲ್ಲಿದೆ. ಇದು ಅರಸೀಕೆರೆಯಿಂದ ಎಷ್ಟು 2 ಕಿಲೋಮೀಟರ್ ದೂರ ಇದೆ. ಸೊ ಇದು ಬೆಂಗಳೂರು ಹೊನ್ನಾವರ ಹೆದ್ದಾರಿಯಲ್ಲಿದೆ. ಈ ದೇವಾಲಯ ನಮಗೆ ಬೆಟ್ಟದ ಮೇಲೆ ಇರೋದು. ಸೊ ಆ ಬೆಟ್ಟಕ್ಕೆ ನಾವು ಹತ್ತಿರಲಿಲ್ಲ, ಹೋಗೋದಕ್ಕಾಗಲಿಲ್ಲ. ನಾವು ಹೋಗಿದ್ದೆ ಮಧ್ಯಾಹ್ನ ಮೇಲಾಯಿತು, 3 o'clock ಮೇಲ್ಗಡೆ ಆಯಿತು. ಸೊ ಅಷ್ಟರಲ್ಲೇ ಜನ ಅಂದರೆ ಜನ. ಹಿಂದಿನ ದಿನ ಅಂದರೆ ಬುಧವಾರದಿಂದನೂ ತುಂಬಾ ಜನ ಇದ್ದರು. ನಾವು ಹೋಗಿದ್ದು ಗುರುವಾರ ಮಧ್ಯಾಹ್ನ. ಜಾತ್ರೆ ಇದ್ದಿದ್ದು ಬಂದು ಗುರುವಾರ, ಬುಧವಾರ ಹಬ್ಬ ಇತ್ತು ತಿರುಪತಿದು. ಸೊ ಇದು ಬಂದು ಎಂಟ್ರೆನ್ಸ್, ನೀವೀಗ ನೋಡ್ತಾ ಇದ್ದೀರಲ್ವ, ಅದು ಎಂಟ್ರೆನ್ಸು. ಬಟ್ ತುಂಬ ಜನ ಅಲ್ಲಿ 4 ವೀಲರ್ಸು 2 ವೀಲರ್ಸ್ ಎಲ್ಲ ತುಂಬ ಪಾರ್ಕಿಂಗ್ ಮಾಡಿದರು ಅಂತ ಹೇಳಿ ಪ್ಲೇಸಸ್ ಇರಲಿಲ್ಲ ಅನ್ನೋ ಕಾರಣಕ್ಕೆ ಪೊಲೀಸವರು ಅವರೆಲ್ಲರೂ ಕೂಡ ಅಲ್ಲಿಗೆ ಒಳಗಡೆ ಬಿಡಲಿಲ್ಲ. ಹಾಗಾಗಿ ನಾವೇನು ಮಾಡಿದ್ವಿ, ಇಲ್ಲಿ ರೈಟ್ ಸೈಡಲ್ಲಿ ಟರ್ನ್ ತಗೊಂಡು ಅಲ್ಲಿ ಮುಂದೆ ಅಲ್ಲಿ ಗಾಡಿನ ಪಾರ್ಕ್ ಮಾಡಿಬಿಟ್ಟು ಬಂದ್ವಿ. ಈಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇದು ಎಂಟ್ರೆನ್ಸ್ ಒಳಗಡೆ ನಾವು ಬಂದಿರೋದು. ಸೊ ಇಲ್ಲಿಂದ ಸ್ಟ್ರೈಟ್ ಹೋಗಬೇಕು. ಇಲ್ಲಿಂದ 2 ಕಿಲೋಮೀಟರ್ಸ್, ಅರಸೀಕೆರೆಯಿಂದ 2 ಕಿಲೋಮೀಟರ್ಸ್ ತಿರುಪತಿಗಿರೋದು. ಬಟ್ ಇಲ್ಲಿಂದ ಬಂದರೆ 1.2 or 1.3 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ, ಜಾಸ್ತಿ ದೂರ ಏನಾಗಲ್ಲ. ಸೊ ಇಲ್ಲಿಂದ ನಡ್ಕೊಂಡು ಹೋಗಬೇಕು. ಏನೋ ಒಂಥರ ಚೆನ್ನಾಗಿರುತ್ತೆ ನೋಡೋದಕ್ಕೆ ವ್ಯೂಸ್ ಎಲ್ಲ ಅಂತ ಹೇಳಿಬಿಟ್ಟು ನಾನು ಇಲ್ಲಿಂದನೂ ಆ ವಿಡಿಯೋನ ಮಾಡಿಕೊಂಡು ನಿಮಗೆ ತೋರಿಸೋದಕ್ಕೆ ಅಂತ ಹೇಳಿಬಿಟ್ಟು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಬಟ್ ಅಲ್ಲಿ ನೇಚರ್ ತುಂಬ ಚೆನ್ನಾಗಿದೆ. ಅಂದರೆ ರೋಡ್ ಸೈಡ್ ಎಲ್ಲನ ಮರಗಳು ಇದ್ರೂ ಕಡ್ದಿಲ್ಲ ಅದನ್ನು ರೋಡ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಹಾಗಾಗಿ ದಾರಿ ಉದ್ದಕ್ಕೂ ನೆರಳಿದೆ. ಸೊ ಈಗ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಲೆಫ್ಟ್ ಸೈಡು 4 ವೀಲರ್ಸ್ ಪಾರ್ಕಿಂಗ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಎಲ್ಲ ಫೆಸಿಲಿಟಿನ ಮಾಡಿದ್ದಾರೆ ಪೊಲೀಸ್ನವರು. ಹಾಗೆ ಇನ್ನು ಮುಂದೆ ಹೋದರೆ ರೈಟ್ ಸೈಡಲ್ಲಿ ನಮಗೆ 2 ವೀಲರ್ಸನ್ನ ಅಲ್ಲಿ ನಿಲ್ಲಿಸೋದಕ್ಕೆ ಅಂತ ಹೇಳಿಬಿಟ್ಟು ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಲ್ವ, ಇಲ್ಲಿ 2 ವೀಲರ್ಸ್ನ ನಿಲ್ಲಿಸೋದಕ್ಕೆ ಅಂತ ಹೇಳ್ಬಿಟ್ಟು ಪಾರ್ಕಿಂಗ್ ಪ್ಲೇಸ್ನ ಮಾಡಿದ್ದಾರೆ. 4 ವೀಲರ್ಸ್ದೇ ಬೇರೆ, 2 ವೀಲರ್ಸ್ದೇ ಬೇರೆ. ಸೊ ಈ ಬೋರ್ಡ್ ಬಂದು ಇಲ್ಲಿ ಹಾಕಿದ್ದು. ಸೊ ಇಲ್ಲಿಂದ ಹಾಗೇ ನಡ್ಕೊಂಡು ಹೋಗ್ತಾ ಇದ್ವಿ. ಸೊ ಇದು ಬೆಟ್ಟದ ಮೇಲೆ ಇರೋದ್ರಿಂದ ಬೆಟ್ಟದ ಮೇಲೆ ತುಂಬ ಜನ ಹತ್ತುತ್ತಾರೆ. ಅಂದರೆ ಸಖತ್ತು ಕ್ರೌಡ್ ಇರುತ್ತೆ. ಮತ್ತು ಇಲ್ಲಿ ಎಷ್ಟು ಮೆಟ್ಲಿದೆ ಅಂತ ಹೇಳಿದ್ರೆ 1200 ಮೆಟ್ಲುಗಳು ಇದೆ. ಅಷ್ಟನ್ನ ಹತ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಬರಬೇಕು ಬೆಟ್ಟದ ಮೇಲೆ ಮಾಡೋದಾದರೆ. ದೇವಸ್ಥಾನದಲ್ಲಿ ಮಾಡೋದಾದರೆ ಈಗ ಜಾತ್ರೆ ಟೈಮಲ್ಲಿ ಅಲ್ಲಿ ತುಂಬಾ ಕ್ಯೂ ನಿಂತ್ಕೊಳ್ಬೇಕು. ಸೊ ಹಾಗಾಗಿ ಕ್ಯೂ ನಿಂತ್ಕೊಳ್ಳೋದಕ್ಕೆ ಆಗಲ್ಲ. ನಾವು ಹೋಗಿದ್ದೆ ಲೇಟ್ ಅಂತ ಹೇಳಿಬಿಟ್ಟು ಹೋಗಲಿಲ್ಲ ಅಲ್ಲಿಗೆ. ಸೊ ರೋಡ್ ಸೈಡೆಲ್ಲ ನೋಡ್ತಿರ್ಬೋದು ಎಷ್ಟು ಕ್ರೌಡ್ ಇದೆ, ಎಷ್ಟು ಜನ ಬಂದಿದ್ದಾರೆ ಅಂತ ಹೇಳಿ. ಹಾಗೆ ತುಂಬಾ ಅಂಗಡಿಗಳನ್ನ ಹಾಕ್ಕೊಂಡಿದ್ರು. ವೆರೈಟೀಸ್ ಆಗಿ ಬಂದಿದ್ವು. ಅಲ್ಲಿ ಏನು ಶೋಗಿಡೋದಕ್ಕೆ ಫ್ಲಾರ್ಸ್ಗಳಾಗಲಿ, ಡಾಲ್ಸ್ಗಳಾಗಲಿ,
ಪ್ರತಿಯೊಂದು ಅಂಗಡಿನೂ ಒಂದೊಂದು ಚೆನ್ನಾಗಿದ್ದು, ಅಂದರೆ ರೇಟೆಲ್ಲ ಆಲ್ರೆಡಿ ಫಿಕ್ಸ್ ಮಾಡ್ಕೊಂಡು ಬಿಟ್ಟಿರ್ತಾರೆ. ಜಾತ್ರೆ ಟೈಮಲ್ಲಲ್ವಾ, ಮಕ್ಕಳೆಲ್ಲ ಬಂದಿರ್ತಾರೆ, ತಗೊಳ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಮೇಲೆ ಅವರು ಇದು ಎಲ್ಲ ಒಂದು ವಾರದಿಂದನೇ ಎಲ್ಲನೂ ರೆಡಿ ಮಾಡ್ಕೊಂಡಿರ್ತಾರೆ. ತಿರುಪತಿ ಜಾತ್ರೆ ಅಂತ ಹೇಳಿದ್ರೆ ಒಂದು ವಾರದಿಂದನೇ ಅಂಗಡಿಯವರೆಲ್ಲ ಬಂದು ಅಲ್ಲೇ ಸ್ಟೇ ಮಾಡಿಕೊಂಡು ಇದ್ಬಿಟ್ಟಿರ್ತಾರೆ. ಆ ಥರ ಅಲ್ಲಿ ಇರೋದು. ಇದು ನೋಡ್ತಿದ್ದೀರಲ್ವ, ಈ ಕಟ್ಟೆ ಬಂದುಬಿಟ್ಟು ಕಲ್ಲಿನ ಕಟ್ಟೆ, ಅದೇ ದೇವಸ್ಥಾನದ ಕಾಂಪೌಂಡ್. ಅದು ನಾವು ಒಳಗಡೆ ಹೋಗೋಕ್ಕೆ ಆಗಲಿಲ್ಲ. ಆಮೇಲೆ ಫ್ರಂಟಿಂದ ತೋರಿಸ್ತೀನಿ. ಇದು ಬ್ಯಾಕ್ ಸೈಡಿಂದ ಎಂಟ್ರಿ. ನಾವೀಗ ಲೆಫ್ಟ್ ಸೈಡಿಂದನೇ ಹೋದ್ವಿ, ರೈಟ್ ಸೈಡಿಂದ ಹೋಗಲಿಲ್ಲ. ಇಲ್ಲಿ ರೋಡ್ ಸೈಡೆಲ್ಲ ಇಟ್ಟಿದ್ರಲ್ವ ಮಾರೋದಕ್ಕೆ ಅಂತ ಹೇಳಿಬಿಟ್ಟು ಅದನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ. ಅದು ಚೆನ್ನಾಗಿತ್ತು ತುಂಬಾ. ಹಾಗೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಡೌನಿಗೆ ಒಂದು ಚೌಟ್ರಿ ಥರ ಮಾಡ್ಕೊಂಡಿದ್ದಾರೆ ಅವರು, ಛತ್ರದ ಥರ. ಅದ್ರ ಪಕ್ಕನೇ ತುಂಬಾ ಪ್ಲೇಸ್ ಇತ್ತಲ್ವ, ಆ ಪ್ಲೇಸಲ್ಲಿ ಇದು ನಾನು ಫಸ್ಟು ಅದು ಎಂಟ್ರೆನ್ಸ್ ಕಾರ್ನರು. ಇದು ಬಂದು ನೆಕ್ಸ್ಟ್ ಒಂದು ಕಾರ್ನರ್. ಅದು ಅಲ್ಲಿ ಕೊಲಂಬಸ್ಸು ಅದು ಎಕ್ಸಿಬಿಷನ್ಸು ಅದು ಇದು ಏನೇನೋ ಹಾಕ್ಕೊಂಡಿದ್ದಾರೆ. ಅಲ್ಲಿಗೆ ನಾವು ಹೋಗಲಿಲ್ಲ ಜಾಸ್ತಿನ. ಸೊ ಈ ಕಡೆ ಬಂದರೆ ಲೆಫ್ಟ್ ಸೈಡಲ್ಲೇ ಬಂತು ಅಂದರೆ ಪುರಿ ಅಂಗಡಿಗಳು ತುಂಬಾ ಎಷ್ಟು ಚೆನ್ನಾಗಿ ಜೋಡಿಸಿದ್ರು ಅಂದರೆ ತುಂಬ ಚೆನ್ನಾಗಿ ಜೋಡಿಸಿದ್ರು. ಸೊ ಇದು ಬಂದು ರಥ. ಆಲ್ರೆಡಿ ರಥ ಎಲ್ಲ ಬೆಳಗ್ಗೆನೇ ಹಾಕೋಗಿರುತ್ತೆ, ಬ್ರಾಹ್ಮಿ ಮುಹೂರ್ತದಲ್ಲೇನೋ ಆಗಿರುತ್ತೆ. ಹಾಗಾಗಿ ಅದನ್ನೆಲ್ಲ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಜಸ್ಟ್ ರಥ ಆದಷ್ಟು ದೇವ್ರನ್ನ ತೋರಿಸೋದಕ್ಕೆ ನಾನು ಟ್ರೈ ಮಾಡಿದ್ದೀನಿ. ಮತ್ತು ಅಲ್ಲಿ ಕಾಣಲ್ಲ ತುಂಬ ಜನ, ಅಲ್ಲೂ ರಥದ ಮೇಲೇ ದರ್ಶನ ಮಾಡೋದಕ್ಕೂ ತುಂಬ ಜನ ಇರ್ತಾರೆ. ನೆಕ್ಸ್ಟು ಅದೇ ಥರ ಸ್ಟ್ರೈಟ್ ಬಂದರೆ ನಮಗೆ ಇಲ್ಲೊಂದು ಹರಳಿ ಮರ ಸಿಗುತ್ತೆ. ಹರಳಿ ಮರದ ಕೆಳಗಡೆ ತುಂಬಾ ಗೊಂಬೆಗಳ ಥರ ಏನೋ ಮಾಡಿದ್ದಾರೆ. ಅದು ಏನು ಅಂತ ನನಗೆ ಸರಿಯಾಗಿ ನೋಡಲಿಲ್ಲ. ಮತ್ತು ಇಲ್ಲಿ ಎಂಟ್ರೆನ್ಸ್ ಇದೆ, ಇಲ್ಲೊಂದು ಕೊಳ ಇದೆ. ಕೊಳದಲ್ಲಿ ಇಲ್ಲಿ ಆ ಕಡೆ ಸೈಡು ಆಪೋಸಿಟಲ್ಲಿ ಒಂದು ಎಕ್ಸಿಬಿಷನ್ ಥರ ಮಾಡಿದ್ದಾರೆ. ಅಂದರೆ ಇಲ್ಲಿ ಖಾಲಿ ಆಯಿತು ನೀರು ಅಂತ ಹೇಳಿದ್ರು ಪಂಪಲ್ಲಿ ಹೊಡೆಸ್ಬಿಟ್ಟು ನೀರನ್ನ ಫಿಲ್ ಮಾಡಿರ್ತಾರೆ. ಯಾವಾಗಲೂ ಇರುತ್ತೆ ಇಲ್ಲಿ ನೀರು, ಹಂಗೆ ಖಾಲಿ ಅಂತೂ ಬಿಟ್ಕೊಳ್ಳಲ್ಲ. ಮತ್ತು ಈ ಕೊಳದ ಮಧ್ಯದಲ್ಲಿ ಒಂದು ಮಂಟಪನ ಮಾಡಿದ್ದಾರೆ. ಅಲ್ಲಿ ನೋಡ್ತಾ ಇರ್ಬೋದು, ನಿಮಗೆ ಕಾಣಿಸ್ತಿದೆ ಅನಿಸುತ್ತೆ. ಸೊ ಮಂಟಪ ಇದೆ. ಅದರ ಆಪೋಸಿಟ್ ಬಂದು ಈ ಇಯರ್, ನಾನು ಲಾಸ್ಟ್ ಇಯರ್ ಹೋಗಕ್ಕೆ ಆಗಲಿಲ್ಲ. ಈ ಇಯರಲ್ಲಿ ಒಂದು ಎಕ್ಸಿಬಿಷನ್ ಥರ ಮಾಡ್ಕೊಂಡಿದ್ದಾರೆ. ಇಲ್ಲಿ ಒಂದು ಪ್ರದರ್ಶನ ಅಂತೇಳಿದ್ರೆ ಒಳಗಡೆ ಏನೇನೋ ಇತ್ತು, ಬಟ್ ನಾವಲ್ಲಿ ಹೋಗೋದಕ್ಕಾಗಲಿಲ್ಲ. ಇಲ್ಲಾಂದಿದ್ರೆ ಅದನ್ನೂ ಕೂಡ ಕ್ಯಾಪ್ಚರ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೆ. ಅಲ್ಲಿ ತುಂಬ ಕ್ಯೂ ನಿಂತ್ಕೊಳ್ಬೇಕು, ಅಂದರೆ ಇವತ್ತು ಜಾತ್ರೆ ಅಲ್ವಾ, ಹಾಗಾಗಿ ತುಂಬ ಜನ ಬಂದಿದ್ದರು. ಹಾಗಾಗಿ ಅಲ್ಲಿ ಹೋಗೋದಕ್ಕೆ ಎಲ್ಲರೂ ಬೆಳಗಿಂದ ಸಂಜೆವರೆಗೂ ಇದ್ದೇ ಇರ್ತಾರಲ್ವ ಜಾತ್ರೆಯಲ್ಲಿ. ಅಲ್ಲಿ ನೋಡ್ತಿದ್ದೀರಾ ನೀವು, ಕ್ಯೂ ನಿಂತ್ಕೊಂಡು ಹೋಗಬೇಕು. ಆ ಕ್ಯೂ ನೋಡಿನೇ ಸುಸ್ತಾಗಿ ಬೇಡ ಬೇರೆ ದಿನ ಹೋಗೋಣ ಅಂತ ಹೇಳ್ಬಿಟ್ಟು ಸುಮ್ಮನಾದ್ವಿ. ಇಲ್ಲಿ ಭಕ್ತರು ಯಾರ್ಯಾರು ಬರ್ತಾರೆ ಅವರೆಲ್ಲರೂ ಸ್ನಾನ ಎಲ್ಲ ಮಾಡ್ಕೊಳ್ತಾರೆ. ಇಲ್ಲಿ ಸೈಡಲ್ಲಿ ಒಂದು ಸೈಡಲ್ಲಿ ಮಾಡ್ಕೊಂಡ್ಬಿಡ್ತಾರೆ, ನೀರೆಲ್ಲ ಏನು ಗಲೀಜು ಮಾಡಲ್ಲ ಆ ಥರ ಎಲ್ಲ. ಸೊ ಇದು ಆಪೋಸಿಟಲ್ಲಿ ನಮಗೆ ಈ ಥರ ಪೇಂಟಿಂಗ್ನೆಲ್ಲ ಮಾಡಿಸ್ಬಿಟ್ಟು, ಫಸ್ಟ್ ಈ ಥರ ಇರಲಿಲ್ಲ, ಈ ಇಯರ್ ಮಾಡಿಸಿದ್ದಾರೆ. ಲಾಸ್ಟ್ ಇಯರು ನಾನು ನೋಡಿರಲಿಲ್ಲ, ಈ ಇಯರಲ್ಲಿ ಮಾಡಿಸಿದ್ದಾರೆ. ಅದನ್ನು ಏನು ವೆಂಕಟರಮಣ ಆ ಥರ ಮಲ್ಕೊಂಡಿರೋದು ಆ ಥರ ಎಲ್ಲ ಪೇಂಟಿಂಗ್ ಎಲ್ಲ ಮಾಡಿಸಿದ್ದಾರೆ. ಸೊ ಅದರಲ್ಲೇ ಒಂದು ಮನೆ ಥರ ಮಾಡಿಬಿಟ್ಟು ಗೋಡೆ ಒಂಥರ ಅಲ್ಲಿ ಎಕ್ಸಿಬಿಷನ್ಸ್ ಇಟ್ಟಿದ್ದಾರೆ. ಇಲ್ಲಿ ಬಂದ್ಬಿಟ್ಟು ನಾನು ತೋರಿಸ್ತಿದ್ದೀನಲ್ವ, ಸೊ ಅದೇ ದೇವಸ್ಥಾನ ಬೆಟ್ಟದ ಮೇಲಿರೋ ಅಂಥ ಮಾಲೇಕಲ್ ತಿರುಪತಿ ಅರಸೀಕೆರೆಯಲ್ಲಿ ಇರೋವಂಥದ್ದು. ಅರಸೀಕೆರೆಯಿಂದ 2 ಕಿಲೋಮೀಟರ್ಸ್ ದೂರದಲ್ಲಿ ಇರೋವಂಥದ್ದು ಬೆಟ್ಟ. ಅಲ್ಲಿಗೆ 1200 ಮೆಟ್ಟಿಲುಗಳನ್ನ ಹತ್ಕೊಂಡು ಹೋಗಬೇಕು. ತುಂಬ ಅಂದರೆ ತುಂಬ ರಶ್ ಇರುತ್ತೆ, ಕಾಲಿಡೋದಕ್ಕೆ ಜಾಗ ಇರಲ್ಲ. ಅದು ತೋರಿಸ್ತೀನಿ ಆ ರೋಡ್ ಹೇಗೆ ರಶ್ ಇದೆ ಅಂತ ಹೇಳಿಬಿಟ್ಟು. ಸೊ ಇದಿಷ್ಟು ಇಲ್ಲಿ ತೋರಿಸ್ತಿದ್ದಾರಲ್ಲ ವೆಂಕಟಪುರಿ ಅಂತ ಹೇಳ್ಬಿಟ್ಟು ಇಲ್ಲಿಂದ ಬರೆದಿದ್ದಾರಲ್ಲ ಕನ್ನಡದ ಮತ್ತು ಇಂಗ್ಲೀಷು, ಅಲ್ಲಿಂದ ಅಲ್ಲಿವರೆಗೂ ಇದೆ. ಅದು ವಸ್ತು ಪ್ರದರ್ಶನ ಅಂತ ಹೇಳ್ಬಿಟ್ಟು ಎಕ್ಸಿಬಿಷನ್ನು. ಇಲ್ಲಿ ನಾವು ನೋಡ್ತಿರೋದು ಮತ್ತು ಅದೇ ಸ್ಟ್ರೈಟ್ ರೋಡಲ್ಲಿ ಅದು ಕೊಳ ಇತ್ತಲ್ವ, ಅದರಿಂದ ಆಚೆ ಬಂದರೆ ಒಂದು ಸ್ಟ್ರೈಟ್ ರೋಡ್ ಬರುತ್ತೆ ಆಪೋಸಿಟು. ಅಲ್ಲೇ ಹೋದರೆ ಈ ಅಂಗಡಿಗಳೆಲ್ಲ ಸಾಲಕ್ಕೆ ಹಾಕಿರ್ತಾರೆ. ಎಲ್ಲಿವರೆಗೂ ಹಾಕಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಬೆಟ್ಟಕ್ಕೆ ಹೋಗ್ತೀವಲ್ವ ನಾವು, ಆ ಟ್ಯಾಂಕರ್ ಕಾಣಿಸ್ತಿದೆಯಲ್ಲ ಅದೇ ಸ್ಟ್ರೈಟ್ ರೋಡು. ಅಲ್ಲಿ ಒಂದು ಚಿಕ್ಕ ಮಂಟಪ ಇದೆ, ಬೆಟ್ಟಕ್ಕೆ ಹತ್ತೋದಕ್ಕೆ ಒಂದು ಚಿಕ್ಕ ಮಂಟಪ, ಅಲ್ಲಿವರೆಗೂ ಹಾಕಿದ್ದಾರೆ ಅಂಗಡಿಗಳನ್ನ. ಆ ಕಡೆ ಎಲ್ಲ ಏನೋ ಟ್ಯಾಟೂ ಹಾಕ್ಸ್ಕೊಳ್ಳೋದು ಅದು ಇದು ಪ್ರತಿಯೊಂದು ಫಿಕ್ಸೆಡ್ ರೇಟು. ಎಲ್ಲ ಯಾವ್ದು ತೊಗೊಂಡ್ರು 100, ಯಾವ್ದು ತೊಗೊಂಡ್ರು 20 ರೂಪೀಸು, ಯಾವ್ದು ತೊಗೊಂಡ್ರು 250 ರೂಪೀಸ್, ಆ ಥರ ಪ್ರತಿಯೊಂದು ವಸ್ತುನೂ ಇಲ್ಲಿ ತೊಗೊಂಡು ಬಂದಿರ್ತಾರೆ. ಅಂದರೆ 1 ವೀಕಿಂದನೇ ಪಾಪ ಎಲ್ಲ ಕಷ್ಟಪಟ್ಟು ತೊಗೊಂಡು ಬಂದು ಇಲ್ಲಿ ಹಾಕ್ಕೊಂಡಿರ್ತಾರೆ. ತುಂಬ ಏನು ತಗೊಳ್ತಾರೆ, ಸೇಲ್ ಆಗುತ್ತೆ ಅನ್ನೋ ಕಾರಣಕ್ಕೆ. ಇಲ್ಲಿ ನೋಡ್ತಿರ್ಬೋದು ಎಲ್ಲ 20 ರೂಪೀಸ್ ಅಂತ ಹೇಳಿ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಸೊ ಅಲ್ಲಿಂದ ಬಂದ್ವಿ ನಾವು.
ಈಗ ರಥದ ಹತ್ರ ದೇವಸ್ಥಾನ ಮುಂದಗಡೆ, ಸೊ ಇಲ್ಲೂ ಕೂಡ ರಥದಲ್ಲಿ ಮೇಲ್ಗಡೆ ಮೆಟ್ಲು ಥರ ಮಾಡಿಬಿಟ್ಟು ಒಬ್ಬೊಬ್ಬರೇ ಭಕ್ತರನ್ನ ಕಳಿಸ್ಕೊಂಡು ಈ ಕಡೆ ಇಳಿಸ್ತಾ ಇದ್ದಾರೆ. ರೈಟ್ ಸೈಡಿಂದ ಕಳಿಸ್ಬಿಟ್ಟು ಲೆಫ್ಟ್ ಸೈಡಲ್ಲಿ ಇಳಿಸ್ತಿದ್ದಾರೆ. ಸೊ ಇದೇ ನಮ್ಮ ಮಾಲೇಕಲ್ ತಿರುಪತಿ ದೇವಸ್ಥಾನ ಕೆಳಗಡೆ ಇರುವಂಥ ದೇವಸ್ಥಾನ. ಇದ್ರ ಒಳಗಡೆನೂ ಕೂಡ ಕ್ಯೂ ಅಲ್ಲಿ ನಿಂತ್ಕೊಂಡು ದೇವ್ರ ದರ್ಶನ ಮಾಡಬೇಕು. ಅಂದರೆ ಜಾತ್ರೆ ದಿನ ಅಲ್ವಾ, ಹಂಗಾಗಿ ಕ್ಯೂ ಇರುತ್ತೆ, ತುಂಬ ರಶ್ ಆಗುತ್ತೆ. ಬಟ್ ನಾರ್ಮಲ್ ಡೇಸಲ್ಲಿ ಹೋಯಿತು ಅಂದರೆ ನಮಗೆ ಆ ಥರ ರಶ್ ಇರಲ್ಲ. ಯಾವಾಗ ಬೇಕು ಆವಾಗ ದರ್ಶನ ಮಾಡಿಕೊಂಡು ಹಣ್ಣು ಕಾಯಿ ಮಾಡಿಸ್ಕೊಂಡು ನೀಟಾಗಿ ಕೂತ್ಕೊಂಡು ಎಲ್ಲ ಬರ್ಬೋದು. ಆ ಥರ ಏನಿಲ್ಲ ನಾರ್ಮಲ್ ಡೇಸಲ್ಲಿ. ಬಟ್ ಹಬ್ಬದ ದಿನ ಮಾತ್ರ ತುಂಬ ಅಂದರೆ ತುಂಬ ರಶ್ಶು. ಸೊ ಅಲ್ಲಿಂದ ಆಚೆ ಬಂದ್ವಿ. ನಾವು ಹೋಗಿದ್ದು ಲೆಫ್ಟ್ ಸೈಡಿಂದ, ರೈಟ್ ಸೈಡಿಂದ ಆಚೆ ಬಂದ್ವಿ, ಒಂದು ರೌಂಡ್ ಹಾಕ್ಕೊಂಡು ಬಂದ್ವಿ. ಸೊ ಇಲ್ಲಿ ನೋಡ್ತಿದ್ದಾರಲ್ಲ, ಈ ಚೌಟ್ರಿ ಇದೆ, ಒಂದು ಭವನ ಅಂತ ಮಾಡ್ಕೊಂಡಿದ್ದಾರೆ. ಸೊ ಅದ್ರ ಪಕ್ಕದಲ್ಲಿರೋ ಜಾಗದಲ್ಲಿ ತುಂಬಾ ಹಾಕ್ಕೊಂಡಿದ್ದಾರೆ ಎಕ್ಸಿಬಿಷನ್ಸ್ಗೆ ಎಲ್ಲನೂ, ಕೊಲಂಬಸ್ಸು. ಆದರೆ ಆ ಕಡೆ ನಾವು ಹೋಗಲಿಲ್ಲ, ಮಳೆ ಬರ್ತಿರೋ ಕಾರಣ ಆ ಕಡೆ ಹೋಗಲಿಲ್ಲ. ಇಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಎಲ್ಲ ಜಾತ್ರೆ ಎಲ್ಲ ಮುಗಿಸ್ಕೊಂಡು ನಾವು ಪರ್ಚೇಸ್ ಮಾಡ್ಕೊಂಡ್ವಿ, ಮನೆಗೆ ಹೊರಟ್ವಿ. ಮಳೆಯಲ್ಲೇ ಬಂದ್ವಿ. ಎಲ್ಲ ಕಾಲು ಕೆ ಜಿ ತೊಗೊಂಡು ಬಂದಿದ್ವಿ. ಲಡ್ಡು, ಬಾದುಷ್ಯ, ಬೋಂಡ, ಹಾಗೆ ಪುರಿಕಾರ. ಜಾತ್ರೆಗೆ ಹೋದರೆ ಪುರಿಕಾರ ಮಾತ್ರ ಕಂಪಲ್ಸರಿ ಇದು. ಸೊ ಅದನ್ನು ತೊಗೊಂಡು ಬಂದಿದ್ವಿ. ಹಾಗೆ ನಾನು ಕೆಲವೊಂದಿಷ್ಟು ಪರ್ಚೇಸ್ನ ಮಾಡಿದ್ದೆ ಜಾತ್ರೆಯಲ್ಲಿ. ಅಂದರೆ ತಿನ್ನೋದಕ್ಕೇನೂ ಇಲ್ಲ, ನಾನಿಲ್ಲಿ ಸ್ವೀಟ್ ಏನೂ ತೊಗೊಂಡಿಲ್ಲ. ಜಸ್ಟ್ ಏನು ತೊಗೊಂಡು ಬಂದಿದ್ದೆ ಅನ್ನೋದನ್ನು ತೋರಿಸಿದ್ದೀನಿ ಅಷ್ಟೇ. ಸೊ ನಾನಿಲ್ಲಿ ತೊಗೊಂಡು ಬಂದಿದ್ದು ಇಷ್ಟು ಐಟಮ್ಸ್ನ ತೊಗೊಂಡು ಬಂದೆ. ಅಂದರೆ ಮನೆಗೆ ಡೆಕೋರೇಟ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಇದು ಶೋ ಪಾಟನ್ನು ತೊಗೊಂಡು ಬಂದೆ. ಇದು ಬಂದು 100 ರುಪೀಸು. ಸೊ 100 ರುಪೀಸ್ ಒಂದು 2 ಪೀಸ್ ತೊಗೊಂಡೆ ನಾನು. ಈ ಚಿಕ್ಕದೆಲ್ಲ ಇದೆಯಲ್ಲ, ಅದು ಬಂದುಬಿಟ್ಟು 25 ರುಪೀಸ್ ಒಂದು, 100ಕ್ಕೆ 4 ಅಂತ ಹೇಳಿ ತುಂಬ ಚೆನ್ನಾಗಿತ್ತು. ಹಾಗಾಗಿ ತೊಗೊಂಡು ಬಂದೆ. ಮತ್ತು ಇದು ಬಂದು ಬೈಕು, ನಮ್ಮ ಸಿನಿಮಾಗೆ ಆಟ ಆಡೋದಕ್ಕೆ ಅಂತ ಹೇಳಿಬಿಟ್ಟು, ಅದು ಕೂಡ 100 ರುಪೀಸು. ಸೊ ಈ ಡಿಸೈನ್ ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತು ಇಡೋದಕ್ಕೆ, ಡೆಕೋರೇಟಿಗೆ ಅಂತ ಹೇಳಿಬಿಟ್ಟು. ಹಾಗಾಗಿ ಇದನ್ನು ತೊಗೊಂಡು ಬಂದೆ, 100 ರುಪೀಸ್ ಇದನ್ನು ಕೂಡ. ಹಾಗೆ ಒಂದು ಡಮರುಗನ್ನು ತೊಗೊಂಡು ಬಂದಿದ್ದೀನಿ, ಅದು ಕೂಡ 100 ರುಪೀಸು. ನಮ್ಮ ಚಿನ್ನಿಮಗೆ ಇರಲಿ, ಅವಳು ಆಟ ಆಡಿದ್ರೆ ಆಟ ಆಡ್ಕೊಳ್ಳಿ, ಇಲ್ಲಾಂದರೆ ಶೋಗಿಡೋಣ, ಶೋಕೇಸಲ್ಲಿ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದೆ. ಸೊ ಇದಾಗಿತ್ತು ನಮ್ಮ ಮಾಲೇಕಲ್ ತಿರುಪತಿ ಅರಸೀಕೆರೆನೇ ತುಂಬ ಫೇಮಸ್ ಆಗಿರೋ ಅಂಥದ್ದು. ಇಲ್ಲಿ ಲೋಕಲ್ ಹಾಲಿಡೇನೂ ಕೊಡ್ತಾರೆ ಸ್ಕೂಲ್ಗಳಿಗೆ, ಕಾಲೇಜ್ಗಳಿಗೆ ಎಲ್ಲ. ತುಂಬ ಚೆನ್ನಾಗಿರುತ್ತೆ. ಸೊ ಐ ಹೋಪ್ ಎಲ್ಲರಿಗೂ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋಗೆ ಕಾಯ್ತಾ ಇರಿ ಅಂತ ಹೇಳಿಬಿಟ್ಟು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಒಂದು ಸಲ ನೀವು ಕೂಡ ತಿರುಪತಿಗೆ ವಿಸಿಟ್ ಕೊಡಿ. ಅಲ್ಲಿದು ಬೆಟ್ಟಕ್ಕೆಲ್ಲ ಹತ್ತಿದರೆ ಅದನ್ನು ಕೂಡ ವಿಡಿಯೋ ಮಾಡ್ಕೊಂಡು ನೀವು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಅಂತ ಹೇಳ್ತಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.